ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಅಬ್ಬಾ ಈ ಯುದ್ಧ ಶುರುವಾಗಿದ್ದಿರಲಿ ನಮಗೆ ಒಂದೊಂದಲ್ಲ ಕಷ್ಟ. ಎಲ್ಲ ಯಾಟೆ ಮುಂಡದೆ ಏನೋ ಒಣಗುಡ್ತಾ ಇಲ್ಲೋ, ಏನಾಯ್ತಲ್ಲ ಇವತ್ತು ನಿನಗೆ? ಇನ್ನೇನು ಶಿವ, ಅದೇನೋ ಕಾಂಡಂಬತ್ತಿಲ್ಲ ಅಂತ ನಾನು ಮೆಡಿಕಲ್ ಸ್ಟೋರ್ ಇಕ್ಕಿದ್ದೀನಲ್ಲ, ಅಲ್ಲಿಂದ ನಮ್ಮ ಹುಡುಗ ಫೋನ್ ಮಾಡಿದ್ದ ಕಣಪ್ಪ. ನೋಡ್ದೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದ್ರಿ ಏನೇನಾಯ್ತದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿನೇ. ಕಾಂಡೋಮು ನಮ್ಮ ಇಂಡಿಯಾಗೆ ಬಂದಿದ್ದೇ ಹೊರ ದೇಶಗಳಿಂದ ಅಲ್ವೆಲ್ಲ. ಅದಕ್ಕೆ ಮುಂಚೆ ಕಾಂಡೋಮು ಅಂದರೆ ಏನು ಅಂತ ಕೇಳೋರು ನಮ್ಮ ತಾತ ಅಜ್ಜಿ, ನಮ್ಮ ಅಪ್ಪ ಅಮ್ಮ ಇತ್ಯಾದಿ ಇತ್ಯಾದಿ. ಈ ಇಂಗ್ಲೀಷ್ನವ್ರು ಬರೋದಲ್ದೆಯ ಈ ಒಂದು ಪಿನ ಎತ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಈಗಿನ ಕಾಲದವು ದಿನ ಬೆಳಗ್ಗೆದ್ರೆ ಮೆಡಿಕಲ್ ಸ್ಟೋರ್ ಮುಂದೆ ಪಿ ಕೇಳ್ಕೊಂಡು ನಿಂತಿರ್ತವೆ. ನಮ್ಮ ಜನರೇ ಸನಿಗಿಷ್ಟು ಬೆಂಕಿ ಯಾಕ? ರೀ ಸಾಹೇಬ್ರೆ, ಅದು ಭಾಳ ಒಳ್ಳೇದಲ್ವೇನ್ರಿ? ಅದು ಸಂತಾನಹರಣ ಶಸ್ತ್ರಚಿಕಿತ್ಸೆಗಿಂತ ಭಾಳ ಒಳ್ಳೇದಲ್ವೇ? ಅದು ಅಲ್ಲದೆ ನಮ್ಮ ದೇಶದ ಒಂದು ಜನಸಂಖ್ಯೆಯನ್ನು ನಿಯಂತ್ರಿಸೋದ್ರಲ್ಲಿ ಶಾಲೆ ಪ್ರಮುಖವಾದ ಪಾತ್ರ ವಹಿಸ್ತಲ್ವೇ? ನೋಡು, ನೀನು ತಿಳ್ಕೊಂಡಿರೋದಿಷ್ಟೇ. ಅದನ್ನು ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಹೊರತಾಗಿ ಬೇರೆ ಕೆಲಸಗಳಿಗೆ ಸಾನೆ ಬಯಸ್ತಾವ್ರೆ ಕಣ್ಣ. ಇವತ್ತಿನ ಡೇಟಾ ನೋಡಿದ್ರೆ ಜನಗಳು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಒದ್ದಾಡಿ ಸಾಯ್ತಾವೆ ಅಂತ, ಅದರಲ್ಲಿ ಇದು ಬೇರೆ ಬೇಕಿತ್ತಲ್ಲ. ಹಂಗಾದ್ರೆ ಕಾಂಡೋಮು ಬಳಕೆ ತಪ್ಪು ಅಂತೀರಾ? ನೋಡ್ಲ, ತಪ್ಪು ಕೆಲಸ ಮಾಡೋರಿಗೆ ಕಾಂಡೋಮು ಬೇಕಾಗೋದು. ಅಂದರೆ ಹೆಂಗ್ ಗೊತ್ತಲ್ಲ, ಬಹುಸಂಖ್ಯೆಯ ಲೈಂಗಿಕ ಪಾರ್ಟ್ನರ್ಗಳನ್ನು ಹೊಂದಿರೋರಿಗೆ ಮಾತ್ರ ಕಾಣ್ಲ ಬೇಕಾಗಿರೋದಿದು. ನಮ್ಮ ಕಾಲದಲ್ಲೆಲ್ಲ ಇದರ ಸುಳಿವೇ ಇರಲಿಲ್ಲ. ಅದು ಯಾವುದೋ ನಿರೋದು ಅಂತ ಬರೋದು, ಅದನ್ನು ಕೇಳಿದ್ರೇ ಹೆಂಗಸರುಗಳು ದೂರ ಒಂಟು ಓಡೋಗಿರೋರು. ಯಾಕಂದರೆ ಇವನು ಯಾವನ ಸರಿ ಇಲ್ಲ ನನ್ನ ಮಗ ಅಂತ. ಹಂಗಾಗಿ ಇದು ಬೇಕಾಗಿರೋದು ಸಾನೆ ತಪ್ಪು ಕೆಲಸ ಮಾಡೋರಿಗೆ ಮಾತ್ರ ಕಣ್ಲ, ನಮಗಲ್ಲ. ಅಥವಾ ಜನಸಂಖ್ಯಾ ನಿಯಂತ್ರಣಕ್ಕೆ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಇನ್ನೊಂದು ವಿಷಯ ಗೊತ್ತೇನಲ್ಲ, ಈ ಕಾಂಡೋಮು ಬಳಕೆ ಅನ್ನೋದೇನೈತೆ ಇದನ್ನು ನಾನು ವಿರೋಧಿಸ್ತೀನಪ್ಪ. ಅಲ್ರಿ, ಜಗತ್ತೇ ಒಪ್ಕೊಂಡಿರುವಾಗ ನಿಮ್ದೇನ್ರಿ ಇದು? ನಂದೆಲ್ಲಿಕ್ಲಿ ಅಂತ ಕಡುಬಿನ ಸೊರೆ. ಅದೇ ಕಣ್ಲ ಕಡುಬಿನ ಸೊರೆ ಅಲ್ಲ ಕಣೋ. ಇದನ್ನು ಬಳಸೋದ್ರಿಂದ ನಾನು ನಿನ್ನ ಮ್ಯಾಗೆ ಸೆಕ್ಷನ್ 376 ಅನ್ವಯ ಅಸ್ವಾಭಾವಿಕ ಲೈಂಗಿಕ ಕ್ರಿಯೆಯ ಕೇಸ್ ಜಡಿದು ಬಿಡ್ತೇನೆ ನನ್ನ ಮಗನೇ. ಅಲ್ರಿ, ನೀವೇನ್ರಿ ಹೊಸದಾಗಿ ಸೆಕ್ಷನ್ ಬೇರೆ ಹೇಳ್ತಾ ಇದ್ದೀರಾ? ಕಣ್ಲ, ಯಾವುದನ್ನ ಹೆಂಗೆ ಮಾಡಬೇಕು, ಹೆಂಗೆ ನಿಭಾಯಿಸಬೇಕು ಹಂಗೆ ಮಾಡಬೇಕೇ ಹೊರತು ಅದ್ರಾಗೆ ಕಲಬೆರಕೆ ಮಾಡಿ ಮಾಡ್ದಿದ್ದನ್ನು ಮಾಡಿ ಜನ ಹಿಂಗೆ ಅನುಭವಿಸ್ಕೊಂಡು ಕುಂತಿರೋದು ಏನೇ ಬಳಸಿದ್ರು ಈ ದೇಶದಲ್ಲಿ ಲೈಂಗಿಕ ರೋಗಗಳು ಜಾಸ್ತಿ ಆಗಿ ಅದಕ್ಕೆ ಚಿಕಿತ್ಸೆ ಕೊಡೋಕ್ಕೆ ಒಂದು ವರ್ಗನೇ ಉಟ್ಕೊಂಡು ಬಿಡುತ್ತೆ. ಒಟ್ಟಿನಲ್ಲಿ ಈ ಕಾಂಡೋಮು ಬರದೆ ಜನ ಒದ್ದಾಡಿ ಸಾಯೋದನ್ನು ನಾನಂತೂ ವಿರೋಧಿಸ್ತೀನಿ. ಯಾಕಂದರೆ ನಾನು ಏಕಪತ್ನಿ ವೃತಸ್ಥ ಕಳ್ಳ, ಏಕಪತ್ನಿ ವೃತಸ್ಥ. ನಿಮ್ಮ ಮಾತು ಕೇಳ್ತಾ ಇದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಇದ್ರ ಬಗ್ಗೆನೇ ಲೆಕ್ಚರ್ ಕೊಡಂಗೈತೆ. ಮುಂದಕ್ಕೇನು ಹೇಳಿ? ಮುಂದಕ್ಕೇನಿಲ್ಲ ಹೇಳೋದು, ಈ ನಲಪಾಡಿ ಸಿದ್ಧಾಂತ ಅನ್ನೋದೊಂದು ಬಂದ್ಬಿಟ್ಟೈತೆ. ಈ ಎಳೆ ಮಗ ಸುಮ್ಮನೆ ಅಲ್ಲೆಲ್ಲನ ಆಟ ಆಡ್ಕೊಂಡಿರೋದು ಬಿಟ್ಟು ಯಾವಾಗ ಎದ್ದು ಬಂದು ರೋಡಿಗೆ ರೋದನೆ ಕೊಟ್ಬಿಡ್ತೈತೆ. ಅಲ್ಲ ಕಣೋ, ಈ ಹೊಸ ನಲಪಾಡು ಸಿದ್ಧಾಂತದ ಪ್ರಕಾರ ವೈದ್ಯರ ಮಕ್ಕಳು ವೈದ್ಯರು, ರೈತನ ಮಕ್ಕಳು ರೈತರು, ರಾಜಕೀಯದವ್ರ ಮಕ್ಕಳು ರಾಜಕೀಯನೇ ಪಾಲನೆ ಮಾಡ್ಬೇಕಂತೆ ಕಣಪ್ಪ. ಯಾಕೆ ಬಡವ್ರ ಮಕ್ಕಳು ಬೇರೆ ಏನು ಮಾಡೋಕಿಲ್ವಾ? ಹೌದಲ್ವೇನ್ರಿ? ಕಸಬ್ದಾರಿಕೆ ಕಸಬ್ ಗೊತ್ತಿರೋರು ತಾನೇ ಆ ಕಸಬನ್ನು ಮಾಡಬೇಕು. ಬೇರೆಯವ್ರು ಮಾಡಿದ್ರೆ ಕೆಲಸ ಕೆಟ್ಟೋಗೋದಿಲ್ವೇ? ನೋಡು, ಇಂಥ ಸಿದ್ಧಾಂತನೇ ಅವಯ ಬಳಸ್ಕೊಂಡಿರೋದು. ಅಲ್ಲ ಕಣ್ಲ, ಮೊನ್ನೆ ನಮ್ಮ KRS ಪಾರ್ಟಿ ರವಿ ಕೃಷ್ಣ ಹೆಂಗೆ ತೀವ್ದವನೇ ಇವನು ಸ್ವಾಟೆಗೆ ಅಂತಂದರೆ, ಅಲ್ಲ ಕಣಯ್ಯ, ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬೇಕಾದ್ರೆ ರಾತ್ರಿ ಆಗಲೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾನೆ. ರೈತನ ಮಗ ರೈತ ಆಗಬೇಕಾದ್ರೆ ಹಗಲು ರಾತ್ರಿ ನೇಗಿಲಿಡಿದು ಉಳಿತಾನೆ. ಇನ್ನು ರಾಜಕೀಯದವ್ರ ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂದರೆ ಏನು ರಾತ್ರೆಲ್ಲ ಲ್ಯಾಂಟಿನ್ ಹಿಡ್ಕೊಂಡು ಓಡಾಡ್ತಿರ್ತವೆ. ಇವರು ರಾಜಕೀಯ ಪಕ್ಷನ ಎಂಟ್ರಿ ಕೊಟ್ಟು ಅಲ್ಲಿ ಬೆಳಿಬೇಕು ಅಂತಂದರೆ ಅವ್ರ ಅಪ್ಪ ಅಮ್ಮ ಮಾಡಿರೋ ಕಾಸು, ಅವರು ಸ್ನೇಹಿತರು ಮಾಡಿರೋ ಅದು ಇದು ನಡಾವಳಿ, ಅದು ಇದನ್ನ ಬಳಸ್ಕೊಂಡು ಇವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ.
ಇವ್ರ ಮನೆಯಿಂದ ತಂದು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋದೇನು ಹಾಕೋದಿಲ್ವಲ್ಲ, ಅಥವಾ ಇವರೇನಾದರೂ ಗೇಮೆ ಮಾಡಿರ್ತಾರೆ, ಎಂಥದ್ದು ಇಲ್ಲ. ಹಂಗಾಗಿ ಈ ನಲಪಾಡ ಸಿದ್ಧಾಂತ ಏನೈತಲ್ಲ, ಇದನ್ನು ನಾವು ಭಾಳ ಸೂಕ್ಷ್ಮವಾಗಿ ಅರ್ಥಕೋಬೇಕು. ಹಂಗೆ ನಲ್ಪಾಡೋರಪ್ಪ ಕರೆದು ಹಂಗಲ್ಲ ಬೇಟ ಇದು ಹಿಂಗೆ ಅಂತ ಬುದ್ಧಿ ಹೇಳ್ಬೇಕು. ಇಲ್ಲ ಅಂತಂದರೆ ನಮ್ಮ ನಲ್ಪಾಡು ಎಲ್ಲಂದ್ರಲ್ಲಿ ಎದ್ದು ಬಂದು ಕಣ್ಣುಜ್ಕೊಂಡು ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟು KRSನವ್ರ ಕೃಷ್ಣಾರೆಡ್ಡಿ ಸುಲ್ತಾನಿ ಏಟಕ್ಕೆ ಸಿಗಾಕೊಂಡು ಒದಾಡಬೇಕಾಯ್ತದೆ. ಸದ್ಯಕ್ಕೆ ಸಾಕು ಕಣ್ಲ. ವಿಜಯನಗರದ ವಿಜಯಮ್ಮ ಹಳ್ಳಿ ಕಡೆಯಿಂದ ಈ ಅರ್ಲಿ ಎಣ್ಣೆ ತಳಿಸಾವಳಂತೆ. ನನಗೂ ಯಾಕೋ ತಡೆ ಪಕ್ಕೆ ನೋವು. ಒಂಚೂರು ನೀವು ಇಷ್ಕೆ ಮುಂದ್ಬಿಡ್ತೀನಿ. ಬರ್ತೀನಿ ಕಣ್ಲ. ಶಿವನೇ ಸಮಲಿಂಗ. ಏ ಯಾವಲ್ಲಿ ಒಂದು ಕೇಳ ಸುಮ್ಮನೆ